ಅಣ್ಣ ಎಷ್ಟು ಸಿನಿಮಾಗಳು ಮಾಡಿದ್ರಿ ನೀವು? ಇಂಡಸ್ಟ್ರಿ ಅಂದುಕೊಂಡಿದ್ದನ್ನೆಲ್ಲ ಕೊಡ್ತಾಣ ನಿಮಗೆ? ಖಂಡಿತ ಇಂಡಸ್ಟ್ರಿ ಅಂದ್ಕೊಂಡಿದ್ದೆಲ್ಲ ಕೊಡ್ತೀವಿ, ನಾವು ಕರೆಕ್ಟಾಗಿ ಉಳಿಸ್ಕೊಳಕ್ಕಾಗಲ್ಲ ಅಷ್ಟೇ. ಸಿನಿಮಾ ಜಗತ್ತಿನ ಒಳಗಿನ ಬದಲಾವಣೆಗಳು ನಾನು ಕೇಳ್ತೇನೆ. ಒಳಗಿನ ಬದಲಾವಣೆ ಖಂಡಿತವಾಗ್ಲೂ ಹೇಳೋಕ್ಕಾಗಲ್ಲ, ತುಂಬಾ ಆಳ ಇದೆ. ಒಂದು ಟೈಮಲ್ಲಿ ಸಿನಿಮಾಗಳ ಮೇಲೆ ಸಿನಿಮಾ ಸಿಗ್ತಾ ಇರುತ್ತೆ. ಹೊಸ ನನಗೆ ಡ್ರಾಬ್ಯಾಕ್ ಒಳ್ಳೊಳ್ಳೆ ಹೀರೋಗಳ ಜೊತೆ ಆ್ಯಕ್ಟ್ ಮಾಡಿದ್ದಾರೆ, ಇಲ್ಲಿ ಬೆಳೆಸಿ ನಿಲ್ಲಿಸ್ಬಿಡ್ತಾರೆ, ಅಲ್ಲಿ ಬೆಳೆಸಿ ಉಳಿಸ್ಕೋತಾರೆ, ಅಲ್ಲಿ ಉಳಿಸ್ಕೊಂತಾರೆ. ನಿಮ್ಮನ್ನೇ ಹಾಕೋಬೇಕಾಯ್ತು ಸಹ ನಾವು ಹಾಳು ಮಾಡ್ಕೊಂಬಿಟ್ವಿ ಅಂತ ಕೊರಗಿರೋರು ಇದೆ. 26 ವರ್ಷದ ಈ ಸಿನಿಮಾ ಇಂಡಸ್ಟ್ರಿಯಲ್ಲಿ ನಿಮಗನ್ಸಿರೋ ಹಾಗೆ ನೀವು ನೋಡಿದಂತಹ ಬಹಳ ದೊಡ್ಡ ಬದಲಾವಣೆಗಳಿವೆ. ಇಲ್ಲಿ ನೋಡಿ, ಒಬ್ಬ ಯಾರು ಸ್ವಲ್ಪ ಒಂದು ಕ್ಯಾರೆಕ್ಟರ್ ಕ್ಲಿಕ್ ಆದ, ಒಬ್ಬ ವಿಲನ್ ಕ್ಲಿಕ್ ಆದ ಅಂದರೆ ಹೀರೋಯಿನ್ ಈ ವಿಲನ್ಗೆ ಬರೆದಿರ್ತಾರೆ. ಬಟ್ ಆಲ್ ಆಫ್ ದ ಸಡನ್ ಒಂದಿಷ್ಟು ಹೊಸ ತಂಡಗಳು ಬರ್ತವೆ, ಅವ್ರಿಗೆ ಬೇಕಾದ ಹಾಗೆ ಸಿನಿಮಾಗಳನ್ನ ಮಾಡಕ್ಕೆ ಶುರು ಮಾಡ್ತಾರೆ. ತೆಲುಗಿಗೆ ಪೂರಿ ಜಗನ್ನಾಥ್ ಅಂತವ್ರು ಕರೆದಿದ್ದಾರೆ, ಅಲ್ಲಿ ಹೋದೆ ಅಂದರೆ ಇಲ್ಲಿ ಸ್ಟಾಪ್ ಮಾಡ್ತಾರೆ, ಹಿಂಗೆ ಎದುರಿಸಿ. ಕೋಡಿ ರಾಮಕೃಷ್ಣ ಅಂತ ಎಂಥ ದೊಡ್ಡ ಡೈರೆಕ್ಟ್ರು, ಜೆಂಡಾ ಅಂತ ಒಂದು ಸಿನಿಮಾ 3 ಜನ ಇರೋ ಸೆಲೆಕ್ಟ್ ಆಗಿದ್ದೀನಿ, ಇಲ್ಲಿ ಸ್ಟಾರ್ ಆದ್ಮೇಲೆ ಅಲ್ಲೇನೋ ಮಾಡ್ಬಿಡ್ತೀವಿ, 3 ಜನ ಇರೋ ಮಾಡ್ತೀವಿ, ಏನೇನೋ ಹೇಳೋದು ನಮಗೆ. ಹಿಂಗೆ ನನಗೆ ತುಂಬಾ ಬ್ಯಾಡ್ ಲಕ್ ಆಗಿದೆ. ಹಾಯ್ ನಮಸ್ಕಾರ, ಕಿರಿಕೀರ್ತಿ ಯೂಟ್ಯೂಬ್ ಚಾನಲ್ನ ಮತ್ತೊಂದು ಹೊಸ ಪಾಡ್ಕಾಸ್ಟ್ಗೆ ಸ್ವಾಗತ. ನಾನು ನಿಮ್ಮ ಕಿರಿಕೀರ್ತಿ. ಇವತ್ತು ನನ್ನ ಜೊತೆಗೆ ಕನ್ನಡದ ಧರ್ಮೇಂದ್ರ ಇದ್ದಾರೆ. ಇವರನ್ನು ನೀವು ಸಾಕಷ್ಟು ಸಿನಿಮಾಗಳಲ್ಲಿ ನೋಡಿರ್ತೀರ. ಕೆಲವು ಸಲ ಖಡಕ್ ಪೊಲೀಸ್ ಆಫೀಸರ್ ಆಗಿ, ಮತ್ತೊಂದು ಸಲ ಅದೇ ಖಡಕ್ ಪೊಲೀಸ್ ಆಫೀಸರ್ಗೆ ಆವಾಜ್ ಹಾಕುವ ವಿಲನ್ ಆಗಿ, ಬೇರೆ ಬೇರೆ ಪಾತ್ರಗಳಲ್ಲಿ ನಮ್ಮನ್ನು ರಂಜಿಸಿ ಕನ್ನಡದ ಎಲ್ಲ ದೊಡ್ಡ ದೊಡ್ಡ ಹೀರೋಗಳ ಜೊತೆ ಅಷ್ಟೇ ಪ್ರಾಮುಖ್ಯತೆ ಇರುವಂತಹ ಪಾತ್ರಗಳಲ್ಲಿ ಆ್ಯಕ್ಟ್ ಮಾಡಿ ನಮ್ಮನ್ನೆಲ್ಲ ರಂಜಿಸಿದವರು ನಮ್ಮ ಪ್ರೀತಿಯ ಆತ್ಮೀಯ ಧರ್ಮೇಂದ್ರ ಅಂತ ಅವರ ಹೆಸರಾದರೂ ನಮಗೆಲ್ಲ ಪ್ರೀತಿಯ ಧರ್ಮಣ್ಣ ನನ್ನ ಜೊತೆಗಿದ್ದಾರೆ. ಅಣ್ಣ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೆಂಗಿದ್ದೀರಣ್ಣ? ಸೂಪರ್, ಬಿಂದಾಸ್. ನೀವು ಯಾವಾಗಲೂ ಸೂಪರ್, ಯಾವಾಗಲೂ ಬಿಂದಾಸ್ ಬಿಡಿ. ಹೇಗಿದೆ ಈಗ? ಏನು ನಡೀತಾ ಇದೆ ಈಗ? ಸದ್ಯಕ್ಕೆ ಶೂಟಿಂಗ್ ನಡೀತಾ ಇದೆ, ಅಮರಾವತಿ ಪೊಲೀಸ್ ಠಾಣೆ ಅಂತ, ಮತ್ತು ಐರಾ ಅಂತ, ಬಾಬಿ ನಡೀತಾ ಇದೆ, ಒಂದಷ್ಟು ನಡೀತಾ ಇದೆ. ಅಣ್ಣ, ಎಷ್ಟು ಸಿನಿಮಾಗಳು ಮಾಡಿದ್ರಿ ನೀವು? ಇಲ್ಲಿ ಆಲ್ಮೋಸ್ಟ್ 313 ಮೇಲೆ ಆಗಿದೆ. ಆಗಿದೆ. ಇಂಡಸ್ಟ್ರಿ ಅಂದುಕೊಂಡಿದ್ದನ್ನೆಲ್ಲ ಕೊಡ್ತಾಣ ನಿಮಗೆ? ಖಂಡಿತ ಇಂಡಸ್ಟ್ರಿ ಅಂದ್ಕೊಂಡಿದ್ದೆಲ್ಲ ಕೊಡ್ತೀವಿ, ನಾವು ಕರೆಕ್ಟಾಗಿ ಉಳಿಸ್ಕೊಳಕ್ಕಾಗಲಿಲ್ಲ ಅಷ್ಟೇ. ಯಾಕೆ ಹಂಗೆ ಅನಿಸ್ತು ನಿಮಗೆ? ಅಂದರೆ ಇಂಡಸ್ಟ್ರಿ ಹಿಂಗೆ ಇರುತ್ತೆ ಅಂತ ನಂಬಿಟ್ಟೆ. ನಾನೇ ಅಲ್ಲ, ಸಾಕಷ್ಟು ಕಲಾವಿದರು ನಮ್ಮಲ್ಲಿ ಸುಮಾರು ಜನ ನಮ್ಮ ಇಂಡಸ್ಟ್ರಿಯಲ್ಲಿ ನಮ್ಮನ್ನು ಬೆಳೆಸಿದ ಮೇಲೆ ಹಾಗೆ ಉಳಿಸ್ಕೋತಾರೆ ಅಂತ ಅಂದ್ಕೊಂಡ್ವಿ. ಇಲ್ಲಿ ಭಾಳ ಬೇರೆ ಥರ ಟರ್ನಿಂಗ್ ಪಾಯಿಂಟ್ಸ್ ಇದೆ. ವರ್ಷ ಕಳೀತಿದ್ದಂಗೆ ಹೊಸ ಬೇರೆ ಥರ ಜನ ಬರ್ತಿದ್ದಂಗೆ ಹಳಬ್ರನ್ನ ಮರ್ತು ಬಿಡ್ತಾರೆ. ಅಪ್ಡೇಟ್ ವರ್ಷನ್ ಥರ ಆಗ್ಬಿಟ್ಟಿದ್ದಾರೆ. ಸೊ ನಾವು ಅಪ್ಡೇಟ್ ವರ್ಷನಲ್ಲಿ ಇಲ್ಲ ಅನ್ನೋ ಥರ ಅವರೇ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಸೊ ಈ ಥರ ಎಲ್ಲ ಆಗುತ್ತೆ. ಅದನ್ನು ನಮಗೆ ಓಕೆ, ನಾವೇನೋ ಕೆಲವರು ತಡಿತೀವಿ, ಬೇರೆಯವರೆಲ್ಲ ನಾವು ನೋಡ್ತೀವಲ್ಲ, ಪಾಪ ಭಾಳ ಬೇಜಾರಾಗುತ್ತೆ. ಒಳ್ಳೆ ನಟರು, ಒಳ್ಳೆ ಸ್ಟೇಜಲ್ಲಿ ಇದ್ದವರು, ಅವರೆಲ್ಲ ಇರೋರು, ಈಗಲೂ ಮಾಡೋಕ್ಕೆ ಸಾಮರ್ಥ್ಯ ಇರೋರು, ಅಂಥವ್ರನ್ನ ಮರ್ತೇ ಬಿಟ್ಟಿದ್ದಾರೆ. ಇದು ನಮ್ಮ ಇಂಡಸ್ಟ್ರಿಯಲ್ಲಿ. ಎಷ್ಟು ವರ್ಷದಿಂದ ಇದ್ದೀರಣ್ಣ ಇಂಡಸ್ಟ್ರಿಯಲ್ಲಿ ನೀವು? ಎಕ್ಸಾಕ್ಟ್ 2001 ಎಂಟ್ರಿ ನಮ್ಮದು ಹುಚ್ಚ ಸಿನಿಮಾ ಸುದೀಪ್ ಅವ್ರ ಜೊತೆ. ಹುಚ್ಚ, ಯುವರಾಜ ಎರಡೂ ಸಿನಿಮಾ ರಿಲೀಸ್ ಮುಂಚೆನೇ ಶೂಟಿಂಗ್ ಮಾಡಿದ್ದೆ. ಸೊ ಬಿಫೋರ್ ಕೊರಿಯೋಗ್ರಫಿ ಆಗಿದ್ದವನು ಆ್ಯಕ್ಟರ್ ಆಗಿದ್ದು 2000 ಇಸ್ವಿಗೆ. ಓಕೆ, ಹುಚ್ಚ ಸಿನಿಮಾದಲ್ಲೇ ಫಸ್ಟ್ ಆ್ಯಕ್ಟ್ ಮಾಡಿದ್ದೆ. ಹೌದು, ಆಲ್ಮೋಸ್ಟ್ 26 ವರ್ಷ ಆಗ್ತಾ ಬಂತು. 26ನೇ ವರ್ಷ. 26 ವರ್ಷದ ಈ ಸಿನಿಮಾ ಇಂಡಸ್ಟ್ರಿಯಲ್ಲಿ ನಿಮಗನ್ಸಿರೋ ಹಾಗೆ ನೀವು ನೋಡಿದಂತಹ ಬಹಳ ದೊಡ್ಡ ಬದಲಾವಣೆಗಳೇನು? ಬದಲಾವಣೆ ಅದೇ ನನಗೆ ಈಗ ರೀಸೆಂಟಾಗಿ ನಾವು ನೋಡ್ತಾ ಇರೋದು, ಈಗ ಒಂದು 6-7 ವರ್ಷದಿಂದ ಪ್ಯಾನ್ ಇಂಡಿಯಾ ಅನ್ನೋದು ಅಷ್ಟು ಬಿಟ್ಟರೆ, ಪ್ಯಾನ್ ಇಂಡಿಯಾ ಅನ್ನೋದನ್ನು ಬಿಟ್ಟರೆ ಇನ್ನೇನು ನಾವು ಚೇಂಜಸ್ ಏನು ಕಾಣಲಿಲ್ಲ. ಅಣ್ಣ, ಪ್ಯಾನ್ ಇಂಡಿಯಾ ಸಿನಿಮಾ ಪ್ರೇಕ್ಷಕನಿಗೆ ಅದು ಪ್ಯಾನ್ ಇಂಡಿಯಾ, ಪ್ಯಾನ್ ಸ್ಟೇಟ್, ಸಿನಿಮಾ ಜಗತ್ತಿನ ಒಳಗಿನ ಬದಲಾವಣೆಗಳು ನಾನು ಕೇಳ್ತಾ ಇದ್ದೀನಿ. ಒಳಗಿನ ಬದಲಾವಣೆ ಖಂಡಿತವಾಗ್ಲೂ ಹೇಳೋಕ್ಕಾಗಲ್ಲ, ಅದು ತುಂಬಾ ಆಳ ಇದೆ. ಹೌದಾ? ನಿಜವಾಗ್ಲೂ ತುಂಬಾ ಇದೆ. ಈಗ ನಾವು ಬಂದಿದ್ದು 2000 ಇಸ್ವಿ ಅಂತ ಹೇಳಿದ್ನಲ್ಲ, ಈಗ 2015ವರೆಗೂ ಏನು ನಾವು ಒಂದು ದೊಡ್ಡ ದಿಗ್ಗಜ ಡೈರೆಕ್ಟರ್ಗಳು ಹತ್ರಲ್ಲ ನಾವೇನು ಕೆಲಸ ಮಾಡಿದ್ವಿ, ಆ ಡೈರೆಕ್ಟರ್ಸು ಇವಾಗ ಔಟ್ಡೇಟ್ ಆಗಿಬಿಟ್ಟಿದ್ದಾರೆ. ನಿಮಗೆ ಯಾರು ಪಾತ್ರಗಳನ್ನು ಸೃಷ್ಟಿ ಮಾಡ್ತಿದ್ರು ಅವ್ರನ್ನೇ ಔಟ್ಡೇಟ್ ಮಾಡಿದ್ರೆ, ಪಾತ್ರ ಎಲ್ಲ ಪಾತ್ರಕ್ಕೂ ಸೈ ಅಂತಾರೆ ಅಂತ ಅಂದ್ಕೊಂಡಂಥ ಡೈರೆಕ್ಟ್ರುಗಳು, ದೊಡ್ಡ ಡೈರೆಕ್ಟ್ರುಗಳು ಇವತ್ತು ಅವ್ರಿಗೆ ಸಿನಿಮಾ ಇಲ್ಲ.
ಸೊ ಈಗ ಹೊಸಬ್ರು ಡೈರೆಕ್ಟರ್ಗಳು ಏನಾಗೋಗಿದೆ, ಅಂಥ ದೊಡ್ಡ ದೊಡ್ಡ ಡೈರೆಕ್ಟರ್ ಹತ್ರ ವರ್ಕ್ ಮಾಡಿರೋರಪ್ಪ ಅವರು, ಅಂಥ ದೊಡ್ಡ ದೊಡ್ಡ ಹೀರೋಗಳ ಜೊತೆ ವರ್ಕ್ ಮಾಡೋದ್ರಿಗೆ ಒಂಥರ ಆ್ಯಟಿಟ್ಯೂಡ್ ಇರುತ್ತೆ. ಇವ್ರನ್ನ ಹೆಂಗಪ್ಪ ನಾವು ಬ್ಯಾಲೆನ್ಸ್ ಮಾಡೋದು, ಮೋಸ್ಟ್ಲಿ ನಮ್ಗೆ ಕಷ್ಟ ಆಗ್ಬೋದು, ಬೇಡಪ್ಪ ಇವರು ಅಂದ್ಕೊಂಡು ಕೆಲವರು ಎದುರಿಕೊಂಡೇ ನಮ್ಮನ್ನ ಕರೆಯೋದಕ್ಕೆ ಯೋಚನೆ ಮಾಡ್ತಾರೆ. ನನಗೆ ಡ್ರಾಬ್ಯಾಕೆ ಒಳ್ಳೊಳ್ಳೆ ಹೀರೋಗಳ ಜೊತೆ ಆ್ಯಕ್ಟ್ ಮಾಡಿದೆ ಡ್ರಾಬ್ಯಾಕ್. ಆ ಥರ ಇವ್ರ ಜೊತೆ ಮಾಡ್ತಾರೋ ಇಲ್ವೋ, ಬಂದರೆ ಅವ್ರನ್ನ ಹ್ಯಾಂಡಲ್ ಮಾಡೋಕೆ ಅವರೇ ಡಿಸೈಡ್ ಮಾಡ್ಕೊಂಡಿರ್ತಾರೆ. ಕೆಲವರು ನಾನು ಹೋಗಿ ಮಾತಾಡ್ಸಾದ್ಮೇಲೆ, ಅಯ್ಯೋ ನೀವು ಇಷ್ಟು ಸಿಂಪಲ್ಲ, ಅಯ್ಯೋ ನೀವು ಈ ಥರನ, ನಂಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ, ನಿಮ್ಗೇನೋ ಅಹಂಕಾರ ಇರುತ್ತೆ, ಏನೋ ಆ್ಯಟಿಟ್ಯೂಡ್ ಇರುತ್ತೆ, ಹಾಗೆ ಯಾಕೆ ಅನ್ಕೋಬೇಕು, ಪ್ರಯತ್ನ ಪಟ್ಟು ಕೇಳಿದರೆ ಗೊತ್ತಾಗಿರೋದು. ಆ ಥರದಲ್ಲಿ ಒಂದು 4-5 ಜನ ಡೈರೆಕ್ಟರ್ಸ್ ಇವತ್ತು ನನಗೆ ಪಾಪ ಅರ್ಥ ಮಾಡ್ಕೊಂಡು ಈಗ ರೆಗ್ಯುಲರ್ ಟಚಲ್ಲಿದ್ದಾರೆ. ಈಗ ತುಂಬ ವರ್ಷಗಳಿಂದ ಚಿತ್ರರಂಗದಲ್ಲಿರುವಂತಹ ಕಲಾವಿದರನ್ನು ಇಗ್ನೋರ್ ಮಾಡುವ ಹೊಸ ನಿರ್ದೇಶಕರಿಗೋ ಅಥವಾ ಈ ಥರದ್ದೇನೋ ಒಂದು ಮಿಸ್ಕನ್ಸೆಪ್ಷನಲ್ಲಿ ಒಂದು ಅಭಿಪ್ರಾಯ ಅವರಿಗೆ ಅವರೇ ಡಿಸೈಡ್ ಮಾಡ್ಕೊಂಡೆ, ಬೇಡಪ್ಪ ಯಾಕೆ ಬೇಕು, ನಾವೇನೋ ಸಿಂಪಲಾಗಿ ಏನೋ ಮಾಡೋಣ ಅಂತ ಅನ್ಕೋತಾ ಇದ್ದೀವಿ, ಅವ್ರು ಬಂದರೆ ಹಿಂಗಾಗ್ಬೋದು ಹಂಗಾಗ್ಬೋದು ಅಂತ ಯೋಚನೆ ಮಾಡೋರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರ? ಅದೇ ಫಸ್ಟ್ ಆಫ್ ಆಲ್ ನೋಡಿ, ಸಿನಿಮಾ ಫೀಲ್ಡ್ ಅನ್ನೋದಿದೆಯಲ್ಲ, ಅದರಷ್ಟು ಓಪನ್ ಒಬ್ಬ ಮನುಷ್ಯನಿಗೆ ಧೈರ್ಯ ಕೊಡೋದು ಇನ್ನು ಯಾವ ಫೀಲ್ಡಲ್ಲೂ ಧೈರ್ಯ ಕೊಡೋಲ್ಲ. ಯಾರನ್ನು ಬೇಕಾದ್ರೂ ಮಾತಾಡಿಸ್ಬೋದು, ಎಂಥ ವ್ಯಕ್ತಿ ಮಗ ನನ್ನ ಇಂಥವ್ರು ಅಂತ ಡೈರೆಕ್ಟಾಗಿ ಮಾತಾಡಿಸ್ಬೋದು, ಡೈರೆಕ್ಟಾಗಿ ಕೇಳ್ಬೋದಲ್ಲ. ಇಲ್ಲ ಒಬ್ಬ ಹೊಸಬ ಡೈರೆಕ್ಟ್ರು, ಒಬ್ಬ ಹೊಸಬ ಪ್ರೊಡ್ಯೂಸರು, ಸರ್ ನಮ್ಮದು ಸಿನಿಮಾ ಈ ಥರ ಹಿಂಗೆ ಮಾಡ್ತಾಯಿದ್ದೀವಿ, ಈ ಪಿಕ್ಚರಲ್ಲಿ ಈ ಥರ ಕ್ಯಾರೆಕ್ಟರ್ ಇದೆ, ಈ ಪಿಕ್ಚರಲ್ಲಿ ನಮಗೆ ಬೆಳಗ್ಗೆನೇ 8 ಗಂಟೆಗೆ ಇರಬೇಕು, ಸಾಯಂಕಾಲ ಇಷ್ಟರೊಳಗಡೆ ನಾವು ಮುಗಿಸ್ತೀವಿ, ಇಷ್ಟರೊಳಗಡೆ ನಾವು 3 ಸೀನ್ ಮುಗಿಸ್ಲೇಬೇಕು, ನಾವು ಒಂದು ಕಟ್ನಿಟ್ ಬಜೆಟ್ ಮಾಡ್ಕೊಂಡಿದ್ದೀವಿ. ಓಪನ್ ಆಗಿ ಹೇಳೋಕ್ಕೇನು ಯಾರಿಗಾರು, ಈಗ ನಮ್ಮ ಕಂಡ್ರೆ ಬಿಡಿ, ನಮ್ಮ ಬಗ್ಗೆ ಗೊತ್ತಿಲ್ಲ, ಓಕೆ. ಕೆಲವರು ಆ್ಯಟಿಟ್ಯೂಡ್ ಇರೋಂಥ ಆರ್ಟಿಸ್ಟ್ಗಳು ಇದ್ದಾರೆ, ನಮ್ಮಲ್ಲಿ ಇದ್ದಾರೆ ಇರ್ಬೋದು, ಅಂಥವ್ರಿಗೆ ಓಪನ್ ಆಗಿ ಮಾತಾಡೋಕ್ಕೇನು. ಈಗ ಕೆಲವೊಬ್ಬ ಡೈರೆಕ್ಟ್ರಿಗೆ ಆಸೆ ಇರುತ್ತೆ, ಇವ್ರನ್ನೇ ಹಾಕೊಂಡು ಮಾಡ್ಬೇಕು ಈ ಕ್ಯಾರೆಕ್ಟ್ರಿಗೆ, ಇವ್ರು ಮಾಡೋದೇನೆ ಸರಿ ಅಂತ ಅನ್ಸಿರುತ್ತೆ. ಪ್ರೊಡ್ಯೂಸರ್ಗೆ ಯಾರೋ ಹೇಳಿರ್ತಾರೆ, ಸಾರ್ ಅವ್ರು ಹಿಂಗೆ ಗೊತ್ತಿಲ್ಲ ಅಂತ ಒಂಚೂರು ಟೆನ್ಷನ್ ಕೊಟ್ಬಿಟ್ರೆ, ನಾಳೆ ಸೆಟ್ಟಲ್ಲಿ 1 ದಿನ ಇರೋದು 2 ದಿನ ಶೂಟಿಂಗ್ ಆಗ್ಬಿಟ್ರೆ ದುಡ್ಡು ಯಾರಿಂದ ಎಲ್ಲಿಂದ ತರಿದ್ರೆ, ಬೇಡ ರೀ, ಯಾರು ನಾರ್ಮಲ್ ಈಗ ಹೊಸಬ್ರು ಯಾರು ಹೆಸರಾಗಿದ್ದಾರಲ್ಲ ಅವ್ರನ್ನ ಹಾಕ್ರಿ, ಇದು ಮಾಡಿರಿ, ಇದೆಲ್ಲ ನಾನು ಕಿವಿಯಾರ ಕೇಳಿರೋದು ಇದೆಲ್ಲ. ಆಮೇಲೆ ಅದೇ ವ್ಯಕ್ತಿಗಳು ನಾವು ಯಾರು ಅಂತ ಗೊತ್ತಾದ್ಮೇಲೆ ನಿಮ್ಮನ್ನೇ ಹಾಕೋಬೇಕಾಯ್ತು ಸರ್, ನಾವು ಹಾಳು ಮಾಡ್ಕೊಂಬಿಟ್ವಿ ಅಂತ ಕೊರಗಿರೋರು ಇದ್ದಾರೆ. ಏನು ಮಾಡೋಕ್ಕಾಗತ್ತೆ? ಇದು ನಮ್ಮಲ್ಲಿ ತುಂಬಾ, ಎಸ್ಪೆಷಲಿ ಕನ್ನಡ ಸಿನಿಮಾ ಮಾತ್ರ, ಕನ್ನಡ ಇಂಡಸ್ಟ್ರಿಯಲ್ಲಿ ಮಾತ್ರ ಇದು. ನಾನು ಎಲ್ಲ ಕಡೆನೂ ಹೇಳ್ಕೊಂಬರ್ತಾ ಇದ್ದೀನಿ, ತೆಲುಗು ತಗೊಳ್ಳಿ, ತಮಿಳ್ ತಗೊಳ್ಳಿ, ನಾವು ಬಂದಾಗ ಆಲ್ರೆಡಿ 10-15 ವರ್ಷದಿಂದ ಮಾಡ್ತಾ ಇದ್ದಂಥವ್ರು ಇವತ್ತಿಗೂ ರನ್ನಿಂಗಲ್ಲಿ ಡಿಮ್ಯಾಂಡ್ ಡ್ರಾಫ್ಟಲ್ಲಿ ಇದೆ. ಕರೆಕ್ಟ್. ತೆಲುಗುಲಿ ತಗೊಳ್ಳಿ, ಬ್ರಹ್ಮಾನಂದಂ ಅವ್ರು ತಗೊಳ್ಳಿ, ನಮ್ಮ ಸುನೀಲ್ ಹೀರೋ ಆದರು ಮತ್ತೆ ವಿಲನ್ ಆಗಿ ಬಂದರು, ಪುಷ್ಪ ಅಂತ ಸಿನಿಮಾ ಮತ್ತೆ ಮೇಜರ್ ಅಂದರೆ ಬಿಡಲ್ಲ, ಉಳಿಸ್ಕೋತಾರೆ. ಇಲ್ಲಿ ಯಾಕೆ ಇಲ್ಲಿ ಬೆಳೆಸಿ ನಿಲ್ಲಿಸ್ಬಿಡ್ತಾರೆ, ಅಲ್ಲಿ ಬೆಳೆಸಿ ಉಳಿಸ್ಕೋತಾರೆ, ಅಲ್ಲಿ ಉಳಿಸ್ಕೊಂತಾರೆ, ಅಸೆಟ್ ತರ ನೋಡ್ತಾರೆ ಅದನ್ನ. ಕರೆಕ್ಟು, ಅಲ್ಲಿ ಟ್ಯಾಲೆಂಟ್ ಮಾತ್ರ ನೋಡ್ತಾರೆ. ಕರೆಕ್ಟ್. ಇವರು ಅಷ್ಟು ವರ್ಷದಿಂದ ಮಾಡಿದ್ರು ಸಾಕು, ಇನ್ನೊಬ್ಬನ ಎತ್ಕೊಂಡ್ಬಿಡೋಣ, ಇವ್ರು ಮಾಡೋಣ, ಹಂಗಲ್ಲ. ಇನ್ನೊಬ್ಬನ ಎತ್ಕೊಂಡು ಇನ್ನೂ ಕ್ಯಾರೆಕ್ಟರ್ಗಳನ್ನ ಸೃಷ್ಟಿಸ್ತಾರೆ. ಅಲ್ಲಿ ಇಲ್ಲಿ ನೋಡಿ, ಒಬ್ಬ ಯಾರು ಸ್ವಲ್ಪ ಒಂದು ಕ್ಯಾರೆಕ್ಟರ್ ಕ್ಲಿಕ್ ಆದ, ಒಬ್ಬ ವಿಲನ್ ಕ್ಲಿಕ್ ಆದ ಅಂದರೆ ಹೀರೋಯಿನ್ನು ಈ ವಿಲನ್ಗೆ ಬರೆದಿರ್ತಾರೆ ಸಬ್ಜೆಕ್ಟ್. ಇನ್ನು ಮಿಕ್ಕಿದೆಲ್ಲ ಲೆಕ್ಕನೇ ಇರಲ್ಲ, 1-2 ಶಾರ್ಟಲ್ಲಿ ಸೀನಲ್ಲಿ ಬಂದು ಹೊಟ್ಟೋಗೋ ಥರ ಮಾಡಿರ್ತಾರೆ. ಇನ್ನು ಅವ್ರು 3 ಜನದ ಮೇಲೆ ಹೇಳ್ಕೊಂಡು ಹೋಗ್ತಾರೆ. ಇನ್ನು ಆ ವಿಲನ್ ಔಟ್ಡೇಟೆಡ್ ಆಗೋವರೆಗೂ ಅವನ್ನ ಉಜ್ಜಿ ಎಲ್ಲ ಥರನೂ ಮಾಡಿ ಕ್ಯಾರೆಕ್ಟರ್ಗಳನ್ನ ಸೃಷ್ಟಿಸಿ ಬೇಡ ಅನ್ನೋವರೆಗೂ ಇದು ಮಾಡ್ತಾರೆ. ಅವನೇ ಅನ್ಕೊಂಡ್ಬಿಡ್ತಾನೆ ನಾನು ಹಿಂಗೆ ಇರುತ್ತೆ ಲೈಫ್ ಅಂದ್ಕೊಂಡು. ಅವನೇನಾದ್ರು ಒಂಚೂರು ನಾಳೆ ಯೋಚನೆ ಮಾಡಿದೆ ಲ್ಯಾವಿಶ್ ಆಗಿ ಜೀವನ ಎಂಜಾಯ್ ಮಾಡಿಬಿಟ್ರೆ ಮುಂದೆ ಭಾಳ ಕಷ್ಟ ಆಗುತ್ತೆ ಅಲ್ವಾ? ಅದು ನಾವು ಅನುಭವಿಸ್ತಾ ಇರೋದು. ಬಟ್ ಹೌ ಯು ಫೀಲ್ ಅಂದರೆ, ಒಂದು ಟೈಮಲ್ಲಿ ಸಿನಿಮಾಗಳ ಮೇಲೆ ಸಿನಿಮಾ ಸಿಗ್ತಾ ಇರುತ್ತೆ, ನೀವೇ ನಿಮ್ಮ ಡೇಟಿಗೆ ಉಳಿದವ್ರನ್ನ ಮ್ಯಾಚ್ ಮಾಡಬೇಕು ಅನ್ನೋ ಥರದಲ್ಲಿ ಬ್ಯುಸಿಯಾಗಿರ್ತೀರಿ, ಅವಕಾಶಗಳು ಹಾಗೆ ಸಿಗುತ್ತೆ, ಪಾತ್ರಗಳು ಹಾಗೆ ಸಿಗ್ತವೆ, ಸಕ್ಸಸ್ಸು ಹಾಗೆ ಸಿಗುತ್ತೆ, ಐಡೆಂಟಿಟಿನೂ ಹಾಗೆ ಸಿಗುತ್ತೆ. ಬಟ್ ಆಲ್ ಆಫ್ ದ ಸಡನ್ ಒಂದಿಷ್ಟು ಹೊಸ ತಂಡಗಳು ಬರ್ತವೆ, ಅವ್ರಿಗೆ ಬೇಕಾದ ಹಾಗೆ ಸಿನಿಮಾಗಳು ಮಾಡೋಕ್ಕೆ ಶುರು ಮಾಡ್ತಾರೆ. ಇವ್ರು ಯಾರೋ ನಮ್ಮವ್ರಲ್ಲ ಅನ್ನೋ ಥರ ನೋಡೋಕ್ಕೆ ಶುರು ಮಾಡ್ತಾರೆ. ಆದರೆ ನಾನು ಅದೇ ಫ್ಯಾಮಿಲಿಯಲ್ಲಿ ಇದ್ದವನು, ನಾನು ಆ ಫ್ಯಾಮಿಲಿ ಒಬ್ಬ ಹಿರಿಯ ಅಂತ ಗೊತ್ತಿದ್ದು ನಿಮ್ಮ ಮುಂದೆ ಬಂದವ್ರು ಹೀಗೆ ಟ್ರೀಟ್ ಮಾಡಿದಾಗ ಹೌ ಯು ಫೀಲ್? ಅಂದರೆ ದಟ್ ಈಸ್ ಲೈಕ್ ಸಿನಿಮಾ ಇಸ್ ನಾಟ್ ಜಸ್ಟ್ ಒಂದು ಇಂಡಸ್ಟ್ರಿ, ಇಟ್ಸ್ ಅ ಎಮೋಷನ್. ಎಕ್ಸಾಕ್ಟ್ಲಿ. ಅಲ್ಲೊಂದು ಭಾವನೆ ಇದೆ. ಆ ಭಾವನೆಗಳನ್ನು ಗಮನದಲ್ಲಿ ಇಟ್ಕೊಂಡು ನೋಡಿದಾಗ ಹೇಗೆ ಕಾಣಿಸುತ್ತೆ ನಿಮಗೆ ಇವತ್ತಿನ ಚಿತ್ರರಂಗ? ಈ ಎಕ್ಸಾಂಪಲ್ ಸಿಂಪಲ್ ಹೇಳ್ತೀನಿ ಕೇಳಿ. ಈಗ ನನಗೆ ಈ ಎಕ್ಸ್ಪೀರಿಯನ್ಸ್ ಒಂದು 6-7 ವರ್ಷದಿಂದ ಆಗ್ತಾಯಿದೆ. ನಾನು ನೋಡ್ದಂಗೆ ನಾನು ಒಂದು ಕಂಟಿನ್ಯೂಸ್ ಆಗಿ 18 ವರ್ಷ 20 ವರ್ಷ ಸಕ್ಕತ್ತಿದ್ದೆ. ಎಸ್ಪೆಷಲಿ 2000 to 2014-15ವರೆಗೂ ನನಗೆ ಅಂಬರೀಷ್ ಅನ್ನೋದೇ ಜೋಕ್ ಮಾಡಿದ್ದು ಅಂತ ಹೇಳಿದೆ, ಎಷ್ಟೋ ಸಲ ಹೇಳಿದ್ದೀನಿ. ಏನೋ ಕನ್ನಡದ ಮಾಲಾಶ್ರಯ ಆಗ್ಬಿಟ್ಟಿದ್ದೆ ಮಗನೇ ಅಂತ. ನಾವು ಅವ್ರದ್ದೇ ತಿಪ್ಪಾರಲ್ಲಿ ತರಲೆಗಳು ಸಿನಿಮಾ ಶೂಟಿಂಗ್ ಮಾಡಬೇಕಾದ್ರೆ 3 ಸಿನಿಮಾ ಶೂಟಿಂಗ್ ಒಂದೇ ದಿನ. ಹೌದಾ? ಕಂಟಿನ್ಯೂಸ್
ಲಗ್ಗೆರೆ ಹತ್ರ ಶೂಟಿಂಗ್ ಇತ್ತು. 3 ಕಾಲ್ ಶೀಟು. 3 ಕಾಲ್ ಶೀಟ್. ನಂಬ್ತಿರೋ ಬಿಡ್ತಿರೋ ನನಗೆ ಗೊತ್ತಿಲ್ಲ. ನಾನು ಆ ಲೆವೆಲಲ್ಲಿ ಇದನ್ನ ಅನ್ನಿಸ್ಬಿಡ್ತು. ಇವಾಗ ನೀವು ಹೇಳಿದಾಗ ರೀಸೈಕಲ್ ಮಾಡಿಕೊಂಡ್ರೆ ಈ ಕಡೆ ತಿಪ್ಪಾರಳ್ಳಿಯ ತರಲೆಗಳಲ್ಲಿ ಪೊಲಿಟಿಷಿಯನ್ ರೋಲು, ಆ ಕಡೆ ಒಂದು ಇನ್ಸ್ಪೆಕ್ಟರ್ ರೋಲು, ಇನ್ನೊಂದು ಮದುವೆ ಗಂಡು ರೋಲು. ಏನು ಶರ್ಟ್ ಚೇಂಜ್ ಮಾಡೋ ಓಡೋಗಿ ಅಲ್ಲೊಂದು ಸೀನ್ ಮಾಡೋ, ಇಲ್ಲಿ ಇವ್ರದ್ದು ಶಾರ್ಟ್ ಬ್ಯಾಕ್ ಇದನ್ನು ಕ್ಲೋಸಪ್ ಅವ್ರು ತೊಗೊಳ್ಳೋ ಅಷ್ಟರಲ್ಲಿ ನಾನು ಅಲ್ಲಿ ಮುಗಿಸ್ಕೊಂಡ್ಬರ್ತೀನಿ. ಹೌದಾ? ಇದೆಲ್ಲ ಅನುಭವಿಸಿದ್ದೀನಿ ನಾನು, ಇದೆಲ್ಲ ಎಂಜಾಯ್ ಮಾಡಿದ್ದೆ. ಅವತ್ತೇ ಅಂಬರೀಷ್ ನೋಡ್ಬಿಟ್ಟು ಅಂಬರೀಷನ ಏನೋ ನನ್ನ ಮಗನೇ ಕನ್ನಡ ಮಾಲಾಶ್ರೀ ಆಗ್ಬಿಟ್ಟಿದ್ದು, ಮಾಲಾಶ್ರೀ ಹಿಂಗೇನೆ ಬಿಸಿ ಇದ್ದಿದ್ದು ಹಾಗೆ ಅಂತಂದ್ರು ಅವರು. ನಮ್ಗದೇ ಶಾಕ್ ನಮಗೆ. ಅದು ಆ ಥರ ಹೇಳಿದ್ರು. ಅಂದರೆ ಆ ಲೆವೆಲ್ಗೆ ನಮ್ಮ ಅವಾಗಿದ್ದಿದ್ದ ಆರ್ಟಿಸ್ಟ್ಗಳನ್ನ ಅಷ್ಟು ಚೆನ್ನಾಗಿ ಯೂಸ್ ಮಾಡ್ಕೋತಾರೆ ಕನ್ನಡದಲ್ಲಿ. ಯಾಕಂದರೆ ಅವಾಗ ಇನ್ನೂ ಈ ಥರ ಯೂಟ್ಯೂಬು ಬೇರೆ ಲ್ಯಾಂಗ್ವೇಜಸ್ ಇದ್ರದ್ದು ಕರೆಕ್ಟಾಗಿ ಗೊತ್ತೇ ಆಗ್ತಾ ಇರಲಿಲ್ಲ ನಮಗೆ. ನಿಜವಾಗಿ ನೀವು ನಂಬ್ತಿರೋ ಬಿಡ್ತಿರೋ, ನನ್ನ ಸೆಕೆಂಡ್ ಮೂವಿ ವಾಸ್ ಇದು ಪೂರಿ ಜೈನ ಡೈರೆಕ್ಟ್ರ್. ಎಂಥ ಟಾಪ್ ಡೈರೆಕ್ಟ್ರು, ಇವತ್ತಿಗೂ ಟಾಪ್ ಡೈರೆಕ್ಟ್ರ್ ಅವರು. ಯುವರಾಜ ಸಿನಿಮಾ ಶಿವರಾಜ್ ಕುಮಾರ್ ಅವ್ರದ್ದು, ನಾನು ಆಪೋಸಿಟ್ ಮೇಯ್ನ್ ವಿಲನ್. ಅದು ನನಗೂ ಏಷ್ಯಾ ಟಾಪ್ ಮಾಡೋ ಲೀಸಾರೆ ಅಂತ ಹೀರೋ, ಶಿವಣ್ಣಂಗೆ ಭಾವನ ಪಾಣಿ ಅಂತ ಹೀರೋ, ಅಂಥ ಒಂದು ಮೇಜರ್ ರೋಲ್ ಕೊಟ್ಟಿದೆ. ಆಮೇಲೆ ನನ್ನ ಕ್ಯಾರೆಕ್ಟ್ರು, ನನ್ನ ಪರ್ಫಾರ್ಮೆನ್ಸ್ ಎಲ್ಲ ಇಷ್ಟಪಟ್ಟು ತೆಲುಗಿಗೆ ಪೂರಿ ಜಗನ್ನಾಥ್ ಅಂತವ್ರು ಕರೆದಿದ್ದ ನಾನು. ಆ ಸಮಯದಲ್ಲಿ ನಮಗೆ ಕಾಮನ್ ಸೆನ್ಸ್ ಅಂದರೆ ಯಾರಿಗೂ ಇರಲಿಲ್ಲ ಬಿಡಿ. ನಾನು ಹೇಳ್ಕೊಂಡೆ ಕೆಲವು ದೊಡ್ಡ ದೊಡ್ಡ ಒಳ್ಳೊಳ್ಳೆ ನನಗೆ ಗೊತ್ತಿರೋಂಥ ಹೀರೋಗಳ ಹತ್ರ ಹೇಳ್ಕೊಂಡೆ, ಹಿಂಗೆ ಬಂದಿದ್ದಪ್ಪ, ಅಲ್ಲೋಗ್ರೆ ಅಷ್ಟೇ ಹಿಂಗೆ ಕನ್ನಡದಲ್ಲಿ ಮರ್ಯಾದೆ ಸಿಗಲ್ಲ, ನಿನಗೆ ಬೇರೆ ಲ್ಯಾಂಗ್ವೇಜ್ ಯಾಕೆ ಮಾಡ್ತೀವಿ, ಇಲ್ಲೇ ಇಷ್ಟು ಬ್ಯುಸಿ ಇರುವಾಗ ಅಲ್ಲೋದೆ ಅಂದರೆ ಇಲ್ಲಿ ಸ್ಟಾಪ್ ಮಾಡ್ತಾರೆ, ಹಿಂಗೆ ಎದುರಿಸಿದ್ರು ನಮಗೆ. ಎದುರಿಸಿದ್ದವನು ಅವ್ರ ಪಾಪ ಅವ್ರು ನನ್ನ ಹೇಳಿರಲಿಲ್ಲ. ಉದ್ದೇಶ ಒಳ್ಳೆದಿತ್ತು. ಮೇ ಬಿ ಆ ಟೈಮಲ್ಲಿ ಆ ಥರನೇ ಇತ್ತು. ನಮ್ಮ ಕಪ್ಪೆ ಆಗೋಗಿದ್ವಿ, ತೆಲುಗು ಹೋಗ್ಬಿಟ್ಟಾನೆ ಆ ಮನುಷ್ಯ, ಇನ್ನೆಲ್ಲಿ ಕನ್ನಡ ಮಾಡ್ತಾನೆ ಅನ್ನೋ ಆಟಿಟ್ಯೂಡ್. ಹಂಗೇನಾರು ಮಾಡ್ಬಿಟ್ರೆ ಅಲ್ಲೇನೋ ನನಗೆ ಲೈಫ್ ಸಿಗಲಿಲ್ಲ. ಕೋಡಿ ರಾಮಕೃಷ್ಣ ಅಂತ ಎಂಥ ದೊಡ್ಡ ಡೈರೆಕ್ಟ್ರು, ಜೆಂಡಾ ಅಂತ ಒಂದು ಸಿನಿಮಾ 3 ಜನ ಇರೋ ಸೆಲೆಕ್ಟ್ ಆಗಿದ್ದೀನಿ. ಇಲ್ಲಿ ಆನಂದ್ ಪಿ ರಾಜು ಅಂತ ನಮ್ಮ ಕನ್ನಡ ಡೈರೆಕ್ಟ್ರು, ಪಾಪ ಅವ್ರ ಬಗ್ಗೆನೂ ನಾನು ಬೇಜಾರಿಲ್ಲ. ತ್ರಿಶಕ್ತಿ ಅಂತ ಒಂದು ಸಿನಿಮಾ, ನಾನು ವಿನೋದ್ ಆಳ್ವ, ಥ್ರಿಲ್ಲರ್ ಮಂಜೂರು ಹೀರೋ, ಇಲ್ಲಿ ಕನ್ನಡದಲ್ಲಿ ಹೀರೋ ಆಗಿಬಿಟ್ಟಿದ್ದೀನಿ. ಅದೇ ಟೈಮಲ್ಲಿ ಇವರು ನನ್ನ ಕರ್ಸೋರು, ಅದರಲ್ಲೂ ಫ್ಲೈಟ್ ಟಿಕೆಟ್ ಹಾಕಿ ಅಣ್ಣಾ ರೆಕಾರ್ಡಿಂಗ್ ಸ್ಟುಡಿಯೋ ಅಂತ ಹೈದ್ರಾಬಾದಲ್ಲಿ, ಅಲ್ಲಿ ಸಂಗೀತಂ ಶ್ರೀನಿವಾಸ್ ಮ್ಯೂಸಿಕ್ ಡೈರೆಕ್ಟ್ರು ಎಲ್ಲ ವೆಯ್ಟ್ ಮಾಡಿಕೊಂಡು ಕರ್ಸ್ಕೊಂಡು ನನಗೊಂದು ಏನಿಲ್ಲ ಜಸ್ಟ್ ಒಂದು 2 ಲೈನ್ ಅದು ನನ್ನ ಸ್ಟೈಲ್ಗೆ ಇಮಿಡಿಯೇಟು మీరు నచ్చింది ಹಾಕಿ ಅದೇನೋ ಅವ್ರ ತೆಲುಗುಲಿ ನಂಗೆ ಇಷ್ಟ ಆಯಿತು. ಈ 3 ಜನರು ಒಂದು ಹೀರೋ ಇದ್ದಿದೆ ಅಪ್ಪ, 21st 22nd ಫಸ್ಟ್ ಡೇಟ್ ಬೇಕು ನನಗೆ. ಅದಾದಮೇಲೆ 15 ಡೇಸ್ ಮೇಲೆ ನನಗೆ ಡೇಟ್ ಕೊಟ್ಟರೆ ಆಯಿತು. ನನಗೆ 18ರಿಂದ 27ನೇ ತಾರೀಕುವರೆಗೂ ಕಂಟಿನ್ಯೂಸ್ಸು ಇವ್ರದ್ದು ತ್ರಿಶಕ್ತಿ ಸಿನಿಮಾ ಶೂಟಿಂಗ್ ಇದೆ. ನಾನು ಹಂಗೂ ಬಂದು ಹೇಳಿದೆ, ಸಾರ್ ನಿಮ್ಮಿಂದ ನನಗೊಂದು ಅದೃಷ್ಟ ಸಿಕ್ಕಿದೆ, ಹಿಂಗೆ ಏನೋ ಇದನ್ನು ಹಾಳು ಮಾಡ್ಕೊತೇನೆ ಇಲ್ಲಿ ನೀನು ಹೀರೋ, ಇಲ್ಲಿ ಸ್ಟಾರ್ ಆದಮೇಲೆ ಅಲ್ಲೇನೋ ಮಾಡಿಬಿಡ್ತೀವಿ, 3 ಜನ ಹೀರೋ ಮಾಡ್ತೀವಿ, ಏನೇನೋ ಹೇಳಿದ್ರು ನಮಗೆ. ಅಂದರೆ ಪಾಪ ಅವ್ರು ಹೇಳಿದ ತಪ್ಪಲ್ಲ, ಆ ಟೈಮಲ್ಲೂ ಅವ್ರದ್ದೇ ರೇಟು. ನಾನು ಅವರು ಪ್ರಿಯಾರಿಟಿ ಡೇಟ್ಸ್ ತೊಗೊಂಡಿದ್ರು, ಅವ್ರಿಗೂ ಸಿನಿಮಾ ಆಗಬೇಕಾಗಿತ್ತು. ಈ ಗ್ಯಾಪಲ್ಲಿ ಅಲ್ಲಿ ಹೋಗ್ಬಿಟ್ರೆ ಮತ್ತೆ ಬಿಸಿ ಆಗ್ಬಿಟ್ರೆ ಕೈಗೆ ಸಿಗಲ್ಲ ಅನ್ನೋದು ಅವ್ರಿಗೆ ಇದ್ದಿರ್ಬೋದು. ಲೆಕ್ಕ ಹಾಕೊಳ್ಳಿ ನನ್ನ ಬ್ಯಾಡ್ ಟೈಮ್ ಯಾವ ಥರ ಇದೆ ಅಂತ. ಅಂಥ ಟೈಮಲ್ಲಿ ಆ ಸಿನಿಮಾ ಬಿಡಬೇಕಾಯ್ತು. ವಾಪಸ್ ನಾನು ಹೋಗಿ ನನ್ನ ಫ್ಲೈಟ್ ನಾನೇ ನನ್ನ ಖರ್ಚು ಹಾಕ್ಕೊಂಡು ಸಾರಿ ಕೇಳಿ ಅವ್ರಿಗೆ ನಮಸ್ಕಾರ ಹಾಕ್ಕೊಂಡು ಬಂದೆ. ಯಾಕಂದರೆ ಸೆಲೆಕ್ಟ್ ಮಾಡೋದಂಥ ಒಬ್ಬ ದೊಡ್ಡ ನಿರ್ದೇಶಕರು, ಫೋನಲ್ಲಿ ಹೇಳ್ಬೋದಿತ್ತು, ನಾನು 2 ನಿಮಿಷ ಅದು ದೊಡ್ಡ ವಿಚಾರ ಇರಲಿಲ್ಲ. ಬೇಡ ಅಂತ ಹೋಗಿ ಹೇಳಿ ಸಾರಿ ಅಂದರೆ ಪರವಾಗಿಲ್ಲ ಇದು ಮಾಡಿ ಓಪ ಅಂತ ಹೇಳ್ಬಿಟ್ಟು ಇದು ಮಾಡೋದು ಅವರು. ಹಿಂಗೆ ನನಗೆ ತುಂಬಾ ಬ್ಯಾಡ್ ಲಕ್ ಆಗಿದೆ. ಬ್ಯಾಡ್ ಲಕ್ ಅಂದರೆ ಅದೇನು ಆ ಟೈಮು ಇಲ್ಲ, ನಮ್ಮ ಟೈಮ್ ಸರಿ ಇಲ್ವೋ. ನನಗೆ ಆಫರ್ ಬಂದಿದೆ, ತಮಿಳೇ ಆಗಲಿ ತೆಲುಗೇ ಆಗಲಿ, ಖಂಡಿತವಲ್ಲೇ ಬಂದಿದೆ, ಮಾಡೋಕ್ಕಾಗಲಿಲ್ಲ. ಈ ಥರ ಬಂದಾಗ, ಇಂಥ ಆಫರ್ಗಳು ಬಂದಾಗ ಡೇಟ್ ಕ್ಲಾಶು, ಇಲ್ಲಾಂದರೆ ಕೆಲವು ನಾವೇ ಬೇಡ ಅಂತ ಅಂದ್ಕೊಂಡು ಬಿಟ್ಟು ಹೊಸಬ್ರದ್ದು ಅಂತ ಅಂದ್ಕೊಂಡವ್ರು. ಇವತ್ತು ತ್ರಿಶಕ್ತಿ ಆಯ್ತಾ ಸಿನಿಮಾ? ತ್ರಿಶಕ್ತಿ ಆಯಿತು, ತ್ರಿಶಕ್ತಿ ಬಂತು ಸರ್. ಓಕೆ, ಸಿನಿಮಾ ಚೆನ್ನಾಗೋಯ್ತು. ಓಕೆ. ಅದೇ ಸಮಯದಲ್ಲಿ ನಿಮಗೆ ಬಂದ ತೆಲುಗು ಸಿನಿಮಾದ ವರ್ಷನ್ ರಿಲೀಸ್ ಆಯ್ತಾ? ಜೆಂಡಾ ಸೂಪರ್ ರಿಲೀಸ್ ಆಯ್ತು, ಸೂಪರ್ ಹಿಟ್ ಆಯಿತು, ಸೂಪರ್ ಹಿಟ್ ಆಯ್ತು ಅದು ಸಿನಿಮಾ. ಕೋಡಿ ರಾಮಕೃಷ್ಣ ಅವರು ನಿರ್ದೇಶಕರು, ಇಲ್ಲಿನ KV ರಾಜು ಇದ್ದಂಗೆ ಅವರು ಅಲ್ಲಿ ಅಂಥ ದೊಡ್ಡ ನಿರ್ದೇಶಕರು ಅವರು. ನನಗೆ ಆ ಥರ ಆಫರ್ಗಳು ಬಂದಿದ್ದೆ ನನಗೆ.